ಫ್ಯಾಸನ್ ಕೇವಲ ಬ್ಯಾಟಗಿಂತ ಹೆಚ್ಚಿನಾಡು. ಐಡಿಯು ಜನರಿಜ್ ಗುರುತನ್ನು ತಿಳಿಸಲು, ಆತ್ಮವಿಶ್ವಾಸವನ್ನು ಬೆಳೆಸಲು ಮತ್ತು ಜೀವನದ ಸಾಮಾಜಿಕ ಆಯಾಮಗಳನ್ನು ನಯವಿಜೆ ಮಾಡಲು ಅನುವು ಮಾಡಿಕೊಡುವ ಅಭಿವ್ಯಕ್ತಿಸಲ ಮಾಧ್ಯಮವಾಗಿದೆ. ವೈಯಕ್ತಿಕ ಸೆಲ್ಯು ಗುರುತು ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಮೂಲಭೂತ ಪಾತ್ರವನ್ನು ವಹಿಸುತ್ತದೆ, ವಿಶೇಷವಾಗಿ ವ್ಯಕ್ತಿಗಳು ವಯಸ್ಸಾದಂತೆ ಮತ್ತು ಜೀವನದ ಎಲ್ಲ ಹಂತಗಳಲ್ಲಿ ಅಭಿವ್ಯಕ್ತಿಸಲಾರಗಿರಲು ಮಾರ್ಗಗಳನ್ನು ಹುಡುಕುತ್ತಿರುವಾಗ. ಆದಾಗ್ಯೂ ಸಂಯೋಜಿತ ವಾರ್ಡ್ರೋಬ್ ನಿಜವಾಗಿಯೂ ವ್ಯಕ್ತಿಗಳು ಹೇಗೆ ಭಾವಿಸುತ್ತಾರೆ, ಅವರು ಹೇಗೆ ವರ್ತಿಸುತ್ತಾರೆ ಮತ್ತು ಅವರು ಇತರರೊಂದಿಗೆ ಹೇಗೆ ಸಂಬಂಧಿಸುತ್ತಾರೆ ಎಂಬುದನ್ನು ಬದಲಿಸಬಹುದು. ಈ ಪ್ರಶ್ನೆಯನ್ನು ಅನ್ವೇಷಿಸುವುದು ಫ್ಯಾಸನ್ನ ವಿವಿಧ ಸಾಮಾಜಿಕ ಮತ್ತು ಮಾನಸಿಕ ಪರಿಣಾಮಗಳನ್ನು ಬಹಿರಂಗಪಡಿಸುತ್ತದೆ. ಬಟ್ಟೆಯೊಂದಿಗೆ ಉದ್ದೇಶಪೂರ್ವಕ ಸಂಬಂಧವು ಸೃಜನಶೀಲತೆಯನ್ನು ಹೇಗೆ ಬೆಳೆಸುತ್ತದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚಿಸಿಯು ಶ್ರೀಮಂತ ಸಾಮಾಜಿಕ ಅನುಭವಗಳಿಗೆ ಕಾರಣವಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಫ್ಯಾಸನ್ ಅನ್ನು ಸಾಮಾನ್ಯವಾಗಿ ಮೇಲ್ನೋಟದ ಆಸಕ್ತಿ ಎಂದು ಗ್ರಹಿಸಲಾಗುತ್ತದೆ, ಅದರ ಪ್ರಭಾವವು ಬಟ್ಟೆ ಅಥವಾ ಫೈಗಿಂತ ಹೆಚ್ಚಿಸಿಯು ಬಲವಾಗಿ ವಿಸ್ತರಿಸುತ್ತದೆ. ಫ್ಯಾಸನ್ ಎಂಬುದು ಸ್ವಾಭಿಮಾನ, ಗುರುತು ಮತ್ತು ಸಾಮಾಜಿಕ ಸಂವಹನಗಳ ಮೇಲೆ ಅರ್ಥಪೂರ್ಣ ಪರಿಣಾಮಗಳನ್ನು ಹೊಂದಿರುವ ಮಾನಸಿಕ ಕಾರ್ಯವಿಧಾನವಾಗಿದೆ. ಉಡುಪು ಸೌಂದರ್ಯ ಮತ್ತು ಅಭಿವ್ಯಕ್ತಿಶೀಲ ಸಾಧನವಾಗಿದ್ದು, ಅದನ್ನು ವ್ಯಕ್ತಿಗಳು ಅದರ ನೋಟಕ್ಕಾಗಿ ಮಾತ್ರವಲ್ಲದೆ ಒಬ್ಬರ ಮೌಲ್ಯಗಳನ್ನು ತಿಳಿಸಲು ಆಯ್ಕೆ ಮಾಡುತ್ತಾರೆ. ಹಲವರಿಗೆ ಒಬ್ಬರ ಸ್ವಂತ ನೋಟವು ಸಾಮಾಜಿಕ ಸ್ಥಾನಮಾನ ಮತ್ತು ಮಹತ್ವಾಕಾಂಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ. ಹೇಗೆ ಮಾಡುವಾಗ, ವ್ಯಕ್ತಿಗಳು ಫ್ಯಾಸನ್ ಅನ್ನು ಅನುಸರಣೆ ಮತ್ತು ದಾನ್ಗೆ ಅರಾಡಕ್ಕೂ ಸಾಧನವಾಗಿ ಬಳಸಿಕೊಳ್ಳುತ್ತಾರೆ, ಜೊತೆಗೆ ಸ್ವಯಂ ರಕ್ಷಣೆ ಮತ್ತು ಸ್ವಯಂ ಪ್ರಚಾರಕ್ಕೂ ಸಹ. ಫ್ಯಾಸನ್ ಕೇವಲ ಬಟ್ಟೆ ಬ್ಯಾಗ್ ಅಲ್ಲ, ಅದರ ಉದ್ದೇಶ ಮತ್ತು ಗುರುತಿನೊಂದಿಗೆ ಸಮಾಜಕ್ಕೆ ತನ್ನನ್ನು ತಾನು ಪ್ರಸ್ತುತಪಡಿಸಿಕೊಳ್ಳುವುದರ ಬಗ್ಗೆಯೂ ಆಗಿದೆ. ಫ್ಯಾಸನ್ ಒಂದು ಕಾರ್ಯತಂತ್ರದ ಮಾನಸಿಕ ಆಗಿ ಕಾರ್ಯನಿರ್ವಹಿಸುತ್ತದೆ. ಅನೇಕ ಜನರಿಗೆ ಬಟ್ಟೆ ಎಂದರೆ ಕೇವಲ ಅಂಶಗಳಿಂದಲ್ಲ, ತೀರ್ಪು ಮತ್ತು ಸ್ವಯಂ ಅನುಮಾನದಿಂದಲೂ ರಕ್ಷಣೆ ನೀಡುತ್ತದೆ. ಐಡಿಯು ವ್ಯಕ್ತಿಯು ತಮ್ಮ ನಿಜವಾದ ಸ್ವಭಾವವನ್ನು ಎಷ್ಟು ಬಹಿರಂಗಪಡಿಸಬೇಕು ಎಂಬುದನ್ನು ನಿರ್ಧರಿಸಲು ಅನುವು ಮಾಡಿಕೊಡುತ್ತದೆ. ಆತಂಕ ಅಥವಾ ಖಿನ್ನತೆಯನ್ನು ಎದುರಿಸುವ ಜನರಿಗೆ ಉತ್ತಮ ಮತ್ತು ಚೆನ್ನಾಗಿ ಹೊಂದಿಕೊಳ್ಳುವ ಉಡುಪನ್ನು ಒಟ್ಟುಗೂಡಿಸುವುದು ಒಂದು ಆಧಾರವಾಗಿರುವ ವ್ಯಾಯಾಮವಾಗಿ ಕಾರ್ಯನಿರ್ವಹಿಸುತ್ತದೆ, ನಿಯಂತ್ರಣದ ಪ್ರಜ್ಞೆಯನ್ನು ಒದಗಿಸುತ್ತದೆ. ಹೀಗಾಗಿ ಬಟ್ಟೆ ಮನೋವಿಜ್ಞಾನವು ಗುರುತನ್ನು ನಿರ್ವಹಿಸುವಲ್ಲಿ ವ್ಯಾಯಾಮಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಥಿತಿಗಳು ಮತ್ತು ನಮ್ಮ ದಿನನಿತ್ಯದ ಕ್ರಿಯೆಗಳನ್ನು ನಿಯಂತ್ರಿಸುವ ಬಗ್ಗೆಯೂ ಆಗುತ್ತದೆ.